ಕೇರಳದ ಬೇಪೂರ್ ಆಳ ಸಮುದ್ರದಲ್ಲಿ ಹಡಗು ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಕ್ಷಣೆಗೊಳಗಾದ 18 ಮಂದಿ ಸಿಬ್ಬಂದಿಯ ಪೈಕಿ 2 ಗಂಭೀರವಾಗಿದ್ದು 4 ಭಾಗಶಃ ಗಾಯಗಳಾಗಿವೆ. 6 ಮಂದಿಯನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಉಳಿದ 12 ಮಂದಿಗೆ ನಗರದ ಹೋಟೆಲ್ನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶ್ರೀಲಂಕಾದಿಂದ ಮುಂಬೈಗೆ ಸಾಗುತ್ತಿದ್ದ ಸಿಂಗಾಪುರ ಮೂಲದ ಹಡಗಿನಲ್ಲಿ ಪೇಂಟ್, ಗನ್ ಪೌಡರ್ ಸೇರಿದಂತೆ ಹಲವು ವಸ್ತುಗಳ ಸಾಗಾಟವಾಗುತ್ತಿತ್ತು. ಕೇರಳದ ಬೇಪೂರ್ ಕಡಲ ಕಿನಾರೆಯಿಂದ 78 ನಾಟಿಕಲ್ ಮೈಲ್ ದೂರದಲ್ಲಿ ಹಡಗಿಗೆ ಬೆಂಕಿ ಆವರಿಸಿದೆ. ಹಡಗಿನಲ್ಲಿದ್ದ 4 ಕಣ್ಮರೆಯಾಗಿದ್ದು, ಕೋಸ್ಟ್ ಗಾರ್ಡ್ ಕಣ್ಮರೆಯಾದ ಸಿಬ್ಬಂದಿಯ ಶೋಧ ಕಾರ್ಯ ನಡೆಸುತ್ತಿದೆ. ಗಾಯಾಳುಗಳನ್ನು ಆಳಸಮುದ್ರದಿಂದ ಮಂಗಳೂರಿಗೆ ಐಎನ್ಎಸ್ ಸೂರತ್ ನೌಕೆ ಕರೆತಂದಿದ್ದು, ಬಂದರಿನಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನ ಮೂಲಕ ರವಾನಿಸಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ 6 ಜನ ದಾಖಲಾಗಿದ್ದು, 6 ಜನರ ಪೈಕಿ 3 ಜನ ಚೀನಾ ದೇಶದವರು, 2 ಬರ್ಮಾ ಹಾಗೂ 1 ಇಂಡೋನೇಷಿಯಾದವರು ಎಂದು ಗುರುತಿಸಲಾಗಿದೆ. ಇದರಲ್ಲಿ 2 ಪರಿಸ್ಥಿತಿ ಗಂಭೀರವಾಗಿದ್ದು, 30ರಿಂದ 40% ದೇಹದ ಭಾಗಗಳು ಸುಟ್ಟು ಹೋಗಿವೆ. ಜೊತೆಗೆ ಶ್ವಾಸಕೋಶದಲ್ಲೂ ಸುಟ್ಟ ಗಾಯಗಳಾಗಿದ್ದು, ಉಳಿದ 4 ಜನರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು, 2ರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. So that's the reason they are more serious, and other 4 are they have minor burns, but they need attention, dressings and all that. None of them are burned with any chemical substance, right? They are all burned with fire. Most of them, it's a explosion which happened. They also are not very sure whether they exposed to some chemical or not. Right now, so 3 are from China and 2 are from Burma, Myanmar, and 1 is from the Indonesia. So, Okay, how the treatment for the 2 people? How the treatment of these 2 people? What is the burn percentage of two? 35 to 40% burns on the both face, upper limb, and lower limb. And then they also have inhalation burns, airway burns, that's the reason. There's no other protocol has been activated, right? Kind of because of any kind of substance or something? No, that is it's mainly of inhalation, thermal burns and smoke, which because of explosions which they have inhaled. They have any other injuries? Some have some blunt injuries, which is not very major ones. All the 6 are in ICU or? No, 2 right now we have shifted them to for dressings and ICU, and other 4 are we are managing right now. They both are 30 to 40% burn. Yeah, 30 to 40%. Yeah. ಸೈಡ್ ಕೆಲಸಪ್ಪ ಅವ್ರನ್ನ ಬಿಡಿಯಪ್ಪ ಬಿಡಿ ಒಂದು ಸ್ವಲ್ಪ ಸೈಡ್ ಬಿಡಿ ಅವ್ರಿಗೆ ಅವ್ರು ಸಂತೋಷ ಸ್ವಲ್ಪ ಆ ಕಡೆ ಹೋಗಿಯಪ್ಪ. ಹೋಗ್ಲಿ ಡೈರೆಕ್ಟ್ ಹೋಗ್ಲಿ. ಬಿಡಿ ಅವ್ರಿಗೆ ಸ್ವಲ್ಪ ಆ ಕಡೆ ಹೋಗಿ.
ಸ್ವಲ್ಪ ಗಾಳಿ ಗಾಳಿ ಬೇಕಾದ್ರೆ ಸ್ವಲ್ಪ ಪ್ಲೀಸ್ ಪಬ್ಲಿಕ್ ನೋಡ್ರಿ ಆಗಲ್ಲ ಕಲ್ರಿ ಗಾಳಿ ಗಾಳಿ ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.